ವೀಕ್ಷಕರೇ, ಆ ಫೋಟೋಗಳನ್ನು ನಾವು ದಯವಿಟ್ಟು ನಿಮಗೆ ತೋರಿಸೋದಕ್ಕಾಗೋದಿಲ್ಲ. ನಮಗೂ ಆದಂಥ ಒಂದಷ್ಟು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಸುದ್ದಿಗಳನ್ನ ಮಾಡಬೇಕು. ಯಾವ ಫೋಟೋವನ್ನು ತೋರಿಸ್ಬೇಕು, ತೋರಿಸ್ಬಾರ್ದು ಅಂತ ಇರುತ್ತೆ. ಆ ಫೋಟೋಗಳನ್ನು ನಾವು ನಿಮಗೆ ತೋರಿಸೋಕ್ಕಾಗೋದಿಲ್ಲ. ಆದರೂ ಕೂಡ ಸುಮ್ಮನೆ ಒಂದಷ್ಟು ಫೋಟೋಗಳನ್ನು ಮಾಲ್ಗತ್ತಿ ಸರ್ ತೋರಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತಾರೆ. ಸರ್, ಇದು ಬೆನ್ನ ಮೇಲೆ ಆಗಿರುವಂಥ ಮಾರ್ಕ್ಗಳು. ಓಕೆ, ಹೌದು. ಮುಖದ್ದು ಕೈ ಸುಟ್ಟಿದ ಗಾಯ, ಕೈಗೆ ಸುಟ್ಟಿದ ಗಾಯ ಇದೆ. ಹೌದು, ರಾಡ್ಲಿಂದ ಹೊಡೆದಿದ್ದಿದೆ. ಎದೆ ಭಾಗ ಒದ್ದಿದ್ದಾರೆ. ಸೊ ಇಷ್ಟು ಬ್ರೂಟಲ್ ಆಗಿ ಹೊಡೆದಿದ್ದಾರೆ ಸರ್. ಅಂದರೆ ಹಲವಾರು ಗಂಟೆಗಳ ಕಾಲ ಇದೇ ರೇಣುಕಾ ಸ್ವಾಮಿಯನ್ನು ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅಂದರೆ ಅವರು ಎಲ್ಲೋ ಒಂದು ಕಡೆಯಲ್ಲಿ, ಇದು ಕೂಡ ಮಾಹಿತಿಗಳ ಕಡೆಯಿಂದ ಬಂದಿರುವಂಥದ್ದು, ಅದು ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ ಅಂತ. ಇಷ್ಟರ ಮಟ್ಟಿಗೆ ಹೊಡೆದ್ರೆ ಯಾವ ವ್ಯಕ್ತಿ ಸಾಯದೇ ಇರ್ತಾರೆ ಸರ್? ಖಂಡಿತ ಅದು ಇಂಜುರಿ ನೋಡಿದ್ರೆ ಬಹಳ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ. ನೋಡಿದ್ರೆ ಅದು ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಹೇಸಿ ಅನಿಸ್ತದೆ. ಈ ಪೋರ್ಷನ್ ಪೂರ್ತಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನೇ ಇಲ್ಲ. ಮೋಸ್ಟ್ಲಿ ಮಚ್ ತಗೊಂಡು ಹಿಂಗೆ ಹೊಡೆದಂಗಿದೆ ಅದು. ನೋಡಿದ್ರೆ ಮುಖ ಹಿಂಗೆ ಕೊಚ್ಕೊಂಡು ಹೋಗಿದೆ ಎಲ್ಲ, ಮುಂದಿಂದ ಏನಿಲ್ಲ. ಆಮೇಲೆ ಇಲ್ಲಿ ಸುಟ್ಟಿದ್ದಾರೆ, ರಾಡ್ಲಿಂದ ಹೊಡೆದಿದ್ದಾರೆ, ಬೆನ್ನ ಮೇಲೆ ಹೊಡೆದಿದ್ದಾರೆ. ಅದು ನೋಡಿದ್ರೆ ನಿಜವಾಗಿ ನಾವು ಹೇಳಿದ್ರೆ ಆಗಲೇ ಇದು ಒಂಥರ ಟೆರರಿಸ್ಟ್ಗಳು ಮಾಡ್ದಂಗೆ ಆ ಕೃತ್ಯ ಇವರು ಮಾಡಿದ್ದಾರೆ. ಇದು ಭಾಳ ನಿಜವಾಗಿ ಹೇಸಿದ್ದರು ಅಂತ. ನಾಗರಾಜ್ ಸರ್, ಸೆಲೆಬ್ರಿಟಿಗಳು ಒಪ್ಕೊಳ್ಳೋಣ, ಜನರಿಂದ ಅವರು ಸೆಲೆಬ್ರಿಟಿಗಳಾಗಿದ್ದಾರೆ. ಆದರೆ ಇವತ್ತು ಆತ ಒಬ್ಬ ಅಭಿಮಾನಿ. ಆ ಅಭಿಮಾನಿಯನ್ನು ಎತ್ತಾಕೊಂಡು ಬರೋಕ್ಕೆ ಇನ್ನೊಬ್ಬ ಅಭಿಮಾನಿಗೆ ಹೇಳ್ತಾರೆ. ಆ ಅಭಿಮಾನಿ ಚಿತ್ರರಂಗದಿಂದ ಎತ್ತಾಕೊಂಡ್ಬರ್ತಾರೆ. ಅಭಿಮಾನಿಯನ್ನು ಕೂಡಾಕೋದಕ್ಕೆ ಇನ್ನೊಬ್ಬ ಅಭಿಮಾನಿ ಬರ್ತಾರೆ. ಈ ಅಭಿಮಾನಿ ಅನ್ನೋ ವಿಚಾರ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ. ನೀವು ಎಷ್ಟೋ ಇಂಥ ಒಂದು ಪ್ರಕರಣಗಳನ್ನು ತನಿಖೆ ಮಾಡಿ ಎಷ್ಟೋ ಕನ್ವಿಕ್ಟ್ಗಳಾಗಿದೆ. ಈ ಒಂದು ವಿಚಾರ ಗಮನಿಸಿದಾಗ ತನಿಖೆ ಹೇಗೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಕಸ್ಟಡಿಗೆ ಕೊಟ್ಟ ಬಳಿಕ ಏನು ಹೇಳ್ತೀರಿ? ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕಸ್ಟಡಿ ಕೊಡೋಕ್ಕಿಂತ ಮುಂಚೆ ಎಲ್ಲಿ ಶುರುವಾಯಿತು ಅನ್ನೋದು ನೋಡ್ಕೋಬೇಕಾಗತ್ತೆ. ಅಲ್ಲಿಂದ ಸುರುಳಿ ಆಕಾರವಾಗಿ ನಾವು ಒಂದು ಏನು ಮಾಹಿತಿ ಇರ್ತದೆ ಇಲ್ಲಿ ಬೆಳೆದ್ರೆ ಆ ಸೀಕ್ವೆನ್ಸನ್ನು ಒಂದನ್ನು ಚಾಚು ತಪ್ಪದಾಗೆ ತನಿಖೆ ಮಾಡಬೇಕು. ಎಲ್ಲಿ ತನಕ ಅವ್ರ ದಸ್ತಗಿರಿ ಆಗೋ ತನಕ. ಆದಮೇಲೆ ಬೇರೆ ತನಕ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಮಾಡಿ ಅದು ತನಿಖೆ ಆಗಬೇಕು. ಈಗ ಕಸ್ಟಡಿಯಲ್ಲಿದ್ದಾಗ ಏನು ಥರ ತನಿಖೆ ಮಾಡ್ತಾರೆ ಅಂತ ಹೇಳಿದರೆ, ಇಂಟ್ರಾಗೇಷನ್ ಮಾಡ್ತಾರೆ. ಯಾವುದರ ಬೇಸಿಸ್ ಮೇಲೆ ಇಂಟ್ರಾಗೇಷನ್ ಮಾಡ್ತಾರೆ ಅಂದರೆ, ಇಲ್ಲಿವರೆಗೆ ಅವರಿಗಿರ್ತಕ್ಕಂಥ ಮಾಹಿತಿ ಮೇರೆಗೆ. ಇಲ್ಲಿವರೆಗೆ ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಜೊತೆಗೆ ಮಿಸ್ಇನ್ಫಾರ್ಮಿಂಗ್ ದಿ ಅಥಾರಿಟಿ ಟು ಮಿಸ್ಲೀಡ್ ದಿ ವೆರಿ ಅಫೆನ್ಸ್. ಯಾರೋ ಮಾಡಿದ್ದನ್ನು ಯಾರದೋ ತಲೆ ಕಟ್ಟುವಾಗಿ ಆ ನಂತರದಲ್ಲಿ ಪೊಲೀಸರು ನಂಬುವಾಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಇದರಿಂದ ಯಾರು ಮುಖ್ಯ ಆರೋಪಿ ಇದ್ದಾನೆ ಅವನು ಎಸ್ಕೇಪ್ ಆಗಲಿಕ್ಕೆ ನೋಡಿದ್ದಾನೆ. ದಿಸ್ ಈಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ದೆರ್ ಆರ್ ಸೋ ಮೆನಿ ಡಿಸಿಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಮಿಸ್ಇನ್ಫಾರ್ಮಿಂಗ್ ದಿ ಅಥಾರಿಟಿ ಟು ಮಿಸ್ಲೀಡ್ ದಿ ವೆರಿ ಅಫೆನ್ಸ್ ಆರ್ ದಿ ಆ್ಯಕ್ಷನ್ purported to have been taken against the real accused. ಇದು ಗ್ರೇವ್ ಅಫೆನ್ಸ್. ದಟ್ ಅಪಾರ್ಟ್, ಈಗ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸ್. I may lie and you may lie and I may concoct and you may concoct. Or you cannot meddle with the technical aspect of the evidence. That too, ನೀವು ಹೇಳಿದಿರಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರಕಾರ ಹೋದರೆ ಮೊಬೈಲ್ ಫೋನ್ಸ್. ಈಗ ನೀವು ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಫೋನ್ ಇದೆ, ನಿಮ್ಮ ಹತ್ರ ಇವತ್ತು ಯಾರೋ ಒಬ್ಬ ಕೊನೆಯ ಪಕ್ಷದ ಜನರಲ್ಲೂ ಒಂದು ಫೋನ್ ಇದ್ದೇ ಇರುತ್ತೆ. ಫೋನ್ ಇಸ್ ಆನ್ ಎಸೆನ್ಷಿಯಲ್ ಥಿಂಗ್ ಇವಾಗ. ಹಾಗಾದರೆ ಆ ಫೋನ್ ಒಂದೇ ಕಡೆ ಇರಬೇಕಾದ್ರೆ ಒಂದೇ ಟವರ್ಗೆ ಹೋಗುತ್ತೆ. ಡಂಪಿಂಗ್ ಅದು ಚೆಕ್ ಮಾಡಿದ್ರೆ ಆ ಟೈಮಲ್ಲಿ ಒಂದು ಜಾಗದಲ್ಲಿ ಇರ್ತಾರೆ. ಆ ಜಾಗಕ್ಕೂ ನಿಮ್ಮ ಅಲೆಜ್ಡ್ ಅಫೆನ್ಸ್ ಪ್ಲೇಸ್ಗೂ ಆ ನಿಯರೆಸ್ಟ್ ಟವರ್ ಇದ್ದರೆ ಏನಂತ ಅರ್ಥ? ಸೊ ದೇ ಕನ್ವರ್ಸ್ಡ್ ಇನ್ ಎ ಪ್ಲೇಸ್ ಫಾರ್ ಎ ಪ್ಲ್ಯಾನ್ಡ್ ಆ್ಯಕ್ಷನ್ ಅಥವಾ ಡಿಸೈರ್ಡ್ ಆ್ಯಕ್ಷನ್. ಏನು ಡಿಸೈರ್ಡ್ ಆ್ಯಕ್ಷನು? ಎಲ್ಲಿ ಶುರುವಾಯ್ತಿದ್ದು? ಅಲ್ಲಿಗೆ ಹೋಗ್ತಾರೆ. ಆಗಲೇ ಇನ್ಫಾರ್ಮೇಷನ್ ಇರಬೇಕು ಪೊಲೀಸರಿಗೆ. ಅದು ಕಾನ್ಸ್ಪಿರಸಿ. ಯಾತಕ್ಕೋಸ್ಕರ, ಯಾರಿಗೋಸ್ಕರ, ವಾಟ್ ಇಸ್ ದಿ ಮೋಟಿವ್, ಅದನ್ನೆಲ್ಲ ಅಸರ್ಟೈನ್ ಮಾಡ್ಕೊಬೇಕು. ಇಲ್ಲಿ ನಾವು ನೋಡೋದು ಬಿಕಾಸ್ ಆಫ್ ಪ್ಯಾರಮರ್. ಅವರ ಒಂದು ಪ್ರೀತಿಯ
ಏನು ದ್ವಿಪತ್ನಿಯೋ ಅಥವಾ ಇನ್ನೊಂದೋ ಮತ್ತೊಂದು ವಾಟ್ ಎವರ್, ಆ ಒಂದು ರೀಸನ್ ಅಂತ ಇಟ್ ಈಸ್ ಎಪಿ ಸೆಂಟರ್ ಆಫ್ ದಿ ವೆರಿ ಮೋಟಿವ್ ಆಫ್ ದಿ ಅಫೆನ್ಸ್. ಅದನ್ನು ಪ್ರೋಬ್ ಮಾಡ್ತಾರೆ, ಅವ್ರದ್ದು ಕಾಲ್ಸ್ ಚೆಕ್ ಮಾಡ್ತಾರೆ, ಅವ್ರು ಏನು ಮೆಸೇಜಸ್ ಬಂದಿದೆ. CCTV ಫುಟೇಜ್ ಸಿಕ್ಕಿದೆ ನಾಗರಾಜ್ ಸರ್. ಅದೇ CCTV ಫುಟೇಜ್ 3 ಗಂಟೆ 26 ನಿಮಿಷಕ್ಕೆ ಸರ್, ದಟ್ ಈಸ್ ವೈ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಬಿಕಾಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಏನು ಮಾಡ್ತಾರೆ ಅಂತ ನೀವು ಕೇಳಿದ ಮೇಲೆ ಅದನ್ನೆಲ್ಲ ಅವ್ರಿಗೆ ಕನ್ಫ್ರಂಟ್ ಮಾಡಿ, ಯು ಮಸ್ಟ್ ಅಸರ್ಟೈನ್ ದಿ ಡೀಟೇಲ್ಸ್ ಆ್ಯಂಡ್ ಟೇಕ್ ದಿ ಇನ್ಫಾರ್ಮೇಷನ್ ಫ್ರಮ್ ದೇರ್ ಇನ್ಸ್ಟ್ರೂಮೆಂಟ್. ಒರಿಜಿನಲ್ ವಿತೌಟ್ ಏನು ಹೇಳ್ತೀವಿ ನಾವು ಅನ್ಎಡಿಟೆಡ್ ವರ್ಷನ್ ಯಥಾ ಪ್ರಕಾರ ಏನು ಸಾಕ್ಷಿ ಅವರ ಫೋನ್ಗಳಲ್ಲಿದೆ ಅದನ್ನು ತಗೊಳ್ಬೇಕು, ಆ ಫೋನ್ ಸೀಸ್ ಮಾಡಬೇಕು, ಅದನ್ನು FSL ಎಕ್ಸ್ಪರ್ಟಿಗೆ ನೆಕ್ಸ್ಟ್ ಕಳಿಸ್ಬೇಕು, ಅವ್ರ ಕಡೆಯಿಂದ ಒಪಿನಿಯನ್ ತೊಗೊಳ್ಬೇಕು. ಈಸ್ ಇಟ್ ಎ ಒರಿಜಿನಲ್ ಏನೋ ಮೆಸೇಜ್ ರಿಸೀವ್ಡ್ ಫ್ರಮ್ ಸೋ ಫೋನ್ ಅಂತ. ಇಲ್ಲಾಂದರೆ ಇವರೇ ಏನಾದ್ರು ಕಳಿಸಿದರೆ ಅದಕ್ಕೆ ರಿಪ್ಲೈ ಅದು ಕೂಡ ಇರ್ತದೆ. ಏನೋ ರಬ್ಬಿಶ್ ಹಾಗೆ ಅಂತ ಬೈದಿರ್ತಾರೆ, ಅದರ್ವೈಸ್ ಐ ವಿಲ್ ಕಂಟಿನ್ಯೂ. ನಾನೇನೋ ರಿಪ್ಲೈ ಕೊಡಲಿಲ್ಲ ಅಂದರೆ ಅದು ಮೆಸೇಜೇ ನೋಡಿ ಅಲ್ಲಿ ಫುಟೇಜ್ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಹಾಂ, 9ನೇ ತಾರೀಕು ಅಂದರೆ 8ನೇ ತಾರೀಕು 12 ಗಂಟೆ ಆದ ಬಳಿಕ ರಾತ್ರಿ 3 ಗಂಟೆ 23 ನಿಮಿಷಕ್ಕೆ ಅದು ಪಾಸ್ ಆಗಿರುವಂಥದ್ದು. ಅಂದರೆ ಆ ಘಟನೆ ಆಯ್ತಲ್ಲ, ಘಟನೆಯಿಂದ ಹೊರಗಡೆ ಬರ್ತಾ ಇರುವಂಥದ್ದು. ಸುನಿಲ್ ಕುಮಾರ್ ಸರ್, ಒಂದು ಪ್ರಶ್ನೆ ಕೇಳಬೇಕು. ಇವತ್ತು ಎಲ್ಲ ಹೇಳ್ತಿರ್ತಾರಲ್ವಾ, ನಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ಕಾನೂನಿದೆ ಅದಿದೆ ಅಂತೇಳಿ. ಇವತ್ತು ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಅವರನ್ನು ಈ ರೀತಿ ಕಸ್ಟಡಿ ಕೊಡೋದು ಸರಿಯಲ್ಲ ಅಂತೇಳಿ ವಾದವನ್ನು ಮಾಡ್ತಾರೆ. ಈ ಪ್ರಶ್ನೆ ಮಾಡಬೇಕೋ ಬೇಡವೋ ಗೊತ್ತಿಲ್ಲ. ಸೆಲೆಬ್ರಿಟಿ ಅಂತಂದಮೇಲೆ ಕೊಲೆ ಮಾಡೋದು ಎಷ್ಟು ಸರಿ, ಎಷ್ಟು ನ್ಯಾಯ? ಕೊಲೆ ಮಾಡಿ ಹೋಗಿ ಕರ್ಕೊಂಬೋಗಿ ಎತ್ತಾಕೊಂಬನ್ನಿ ಅಂತ ಹೇಳೋದು ಎಷ್ಟು ಸರಿ? ನೋಡಿ, ಆ ಥರ ಎಂದು ಕೂಡ ನಾವು ಎರಡು ಭಾವನೆ ಇಟ್ಕೋಬಾರ್ದು. ಸೆಲೆಬ್ರಿಟಿ ಅಂದಾಗ ನಾವು ಹೇಗೆ ಅವ್ರನ್ನ ಮೇಲ್ಕುಳಿಸಿ ನಾವು ಅವ್ರಿಗೆ ಹಾರ ಹಾಕಿ ಅಭಿಮಾನದಿಂದ ನೋಡ್ತೀವೋ, ಅದೇ ಥರ ಸಮಾಜಕ್ಕೆ ಕಳಂಕವಾದಂಥ ಕೆಲಸ ಮಾಡಿದಾಗ ಕಾನೂನು ರೀತಿ ಅವ್ರಿಗೂ ಕೂಡ ಸಹಜವಾದಂಥ ಏನಾಗುತ್ತೋ ಅದಾಗಲಿ ಅಂತ ನಾವು ಮಾತಾಡಬೇಕು. ಎಲ್ಲರಿಗೂ ಒಂದೇ. ಈವನ್ ಮೈಕಲ್ ಜಾಕ್ಸನ್ ಅವರು ಇಡೀ ವಿಶ್ವಾದ್ಯಂತ ಹಿ ವಾಸ್ ಲೈಕ್ ಎ ಗಾಡ್, ಟ್ರೀಟೆಡ್ ಲೈಕ್ ಎ ಗಾಡ್. ಬಟ್ ಅವ್ರ ಮೇಲೆ ಅಲಿಗೇಷನ್ ಬಂದಾಗ ಅವ್ರನ್ನ ಕೋರ್ಟ್ ಕಟ್ಟಕಟ್ಟಲ್ಲಿ ನಿಲ್ಲಿಸಿದ್ರು, ಯಾರಿಗೂ ಕೂಡ ಬಿಟ್ಟಂತದ್ದಲ್ಲ. ಮತ್ತು ದರ್ಶನ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಇದೆ. ಇತ್ತೀಚೆಗೆ ಟ್ರಂಪ್ಗೆ ಬಿಟ್ಟಿಲ್ಲ ಸರ್, ಅವ್ರಿಗೆ ಕನ್ವಿಕ್ಷನ್ ಕೊಟ್ಟರು. ದೊಡ್ಡಣ್ಣ ಆಗಿದ್ದವರು, ವಿಶ್ವಕ್ಕೆ ದೊಡ್ಡಣ್ಣ ಆಗಿದ್ರು, ಅವ್ರನ್ನ ಬಿಡಲಿಲ್ಲ. ವಿಚಾರ ಏನಂತ ನಾಗೇಂದ್ರ ಬಾಬು, ದರ್ಶನ್ ಅವ್ರ ಮೇಲೆ ಸುಮ್ಮನೆ ಪೊಲೀಸರು ಕೂಡ ಕರ್ಕೊಂಡು ಹೋಗಿ ನಿಲ್ಲಿಸಿ ನ್ಯಾಯಾಧೀಶ ಮುಂದೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಹಾಕಿ ಅವರು ಸುಮ್ಮನೆ ಕಳಿಸಿಲ್ಲ. ಈಗ ಏನಾಗಿದೆ, ಕಾಲ್ ರೆಕಾರ್ಡ್ಸ್. ಈಗ ಯಾರು ಬಂದು ಸರೆಂಡರ್ ಆಗ್ತಾರೆ, ಯಾವಾಗಲೂ ಕೂಡ ಯಾವುದೋ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ತನಿಖೆ ಮಾಡಕ್ಕೆ ಶುರು ಮಾಡಿದಾಗ ಸಹಜವಾಗಿ ಯಾರು ಬಂದು ಮರ್ಡರ್ ಕೇಸಲ್ಲಿ ನಾವೇ ಮಾಡ್ತೀವಿ ಅಂತ ಸರೆಂಡರ್ ಆಗೋದು ಇಟ್ ಈಸ್ ಅನ್ಯೂಶಲ್. ಪೊಲೀಸ್ ಅಧಿಕಾರಿಗಳಿಗೂ ಸ್ವಲ್ಪ ಸಸ್ಪಿಷನ್ಸ್ ಬರುತ್ತೆ, ಯಾಕೆ ಇವರೇ ಬಂದು ಸರೆಂಡರ್ ಆಗ್ತಿದ್ದಾರೆ. ಎರಡನೇದು ಕಾಲ್ ರೆಕಾರ್ಡ್ಸ್. ಈಗ ಯಾರು ಆರೋಪಿ ಸ್ಥಾನದಲ್ಲಿ ಯಾರು ಇರ್ತಾರೋ ಅವ್ರು ಕಂಟಿನ್ಯೂಸ್ ಯಾರ ಜೊತೆ ಕಾಲ್ ರೆಕಾರ್ಡ್ಸ್ ಮಾಡಿದ್ದಾರೆ. ಸೊ ಏನೋ ದರ್ಶನ್ ಅವ್ರ ಜೊತೆ ಕಂಟಿನ್ಯೂಸ್ ಕಾಲ್ ರೆಕಾರ್ಡ್ಸ್ ಇದೆ. 8ನೇ ತಾರೀಕು ಡೇಟ್ ಆಫ್ ದ ಮರ್ಡರ್, ಅವತ್ತಿಂದ ಕಂಟಿನ್ಯೂಸ್ ಕಾಲ್ ರೆಕಾರ್ಡ್ಸ್ ಇದೆ. ಇನ್ನೊಂದು ಉದಾಹರಣೆ ಸೇರಿಸ್ತೀನಿ. ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಆರ್ಗ್ಯುಮೆಂಟ್ ನಡೀತಿದ್ದಾಗ ಜಸ್ಟಿಸ್ ಸಂಜೀವ್ ಖನ್ನಾ, ಲಾರ್ಡ್ಶಿಪ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಒಂದೇ ಕ್ವಶನ್ ಅನ್ನು ಕೇಳ್ತಾರೆ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ. 52 ಕಾಲ್ ಟು ದಿ ಅಕ್ಯೂಸ್ಡ್ ನಂಬರ್ ಟು ಮಿಸ್ಟರ್ ವಿನಯ್ ಕುಲಕರ್ಣಿ. ಹೌ ಡು ಯು ಎಕ್ಸ್ಪ್ಲೇನ್ ದಿಸ್ ಸರ್? ದಟ್ ಈಸ್ ದ ಗ್ರೌಂಡ್ ಆನ್ ವಿಚ್ ಡಿಸ್ಮಿಸ್ ದ ಪಿಟಿಷನ್. ಎಲ್ಲೋ ಒಂದ್ ಕಡೆ ಇದೆ 52 ಕಾಲ್. ದಟ್ ಸ್ಪೀಕ್ಸ್ ಆಫ್ ದಿ ಕಾಂಡಕ್ಟ್. Yes. ಇಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಾಲ್ಸ್ ಇದೆ. ಹಾಗಾಗಿ ಏನಾಗುತ್ತೆ, ಇದೆಲ್ಲವೂ ಕೂಡ ಸುದೀರ್ಘವಾಗಿ ತನಿಖೆ ಆಗಬೇಕು. ಒಂದು ಪಕ್ಷ ದರ್ಶನ್ ಅವ್ರ ಪಾತ್ರ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಪೊಲೀಸರು ಅವ್ರನ್ನ ರಿಪೋರ್ಟ್ ಕ್ಲೋಸ್ ಮಾಡ್ತಾರೆ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಡ್ರಾಪ್ ಮಾಡ್ತಾರೆ. ಮಾಲ್ಗತ್ತಿಯವರ ಈಗ ಒಂದು ವಿಚಾರ, ಈಗ ಪೊಲೀಸರಿಗೆ ಯಾವುದೇ ಒಂದು ಪ್ರಕರಣ ಒಂದು ದಾಖಲು ಮಾಡ್ಕೊಂಡು ಒಂದು ಬಾಡಿ ಸಿಕ್ತು, ಯಾರೋ 3 ಜನ ಬಂದು ಸರೆಂಡರ್ ಆದರೂ ನಾವು ಹಣಕಾಸಿನ ವಿಚಾರದಲ್ಲಿ ಇದು ಮಾಡಿದ್ವಿ ಅಂತೇಳಿ. ಆದರೆ ತನಿಖೆಯ ಸಂದರ್ಭದಲ್ಲಿ ಯಾವುದೋ ಒಬ್ಬ ಸೆಲೆಬ್ರಿಟಿ ಅಥವಾ ಗಣ್ಯ ವ್ಯಕ್ತಿ ಹೆಸರು ಕೇಳಿ ಬಂದಾಗ ಪೊಲೀಸರು ತಕ್ಷಣ ಹೋಗಿ ಯಾರನ್ನೂ ಕೂಡ ಏಕ್ದಮ್ ಅವ್ರನ್ನ ಲಾಕ್ ಮಾಡೋದಿಲ್ಲ. ಅವ್ರನ್ನ ಲಾಕ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಎವಿಡೆನ್ಸ್ಗಳನ್ನ ಹುಡುಕ್ತಾರೆ. ನೋಡಿ, VIP ಇರಲಿ, ಸೆಲೆಬ್ರಿಟಿನೇ ಇರಲಿ, ನಾವು ಅರೆಸ್ಟ್ ಮಾಡುವಾಗ ಎಲ್ಲ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿನೇ ಅರೆಸ್ಟ್ ಮಾಡ್ತೀವಿ. ಸುಮ್ಮನೆ ಅರೆಸ್ಟ್ ಮಾಡೋದಿಲ್ಲ. FIR ಆಗಿದೆ ಅಂದ್ಕೊಳ್ಳೇನೆ ಹಿಡ್ಕೊಂಬ ತಂದು ಒಳ ಹಾಕಂತ ಹೇಳೋದಿಲ್ಲ. ಇದು ಕಾಮನ್ ಕೇಸ್ನಲ್ಲಿ ಆಗ್ತವೆ, ಜನರಲ್ ಕೇಸ್ನಲ್ಲಿ ಮಾಡ್ತೇವೆ ಆ ಥರ. ಬಟ್ VIP ಕೇಸ್ನಲ್ಲಿ ನಾವು ಅದನ್ನು ತರೋ ಇನ್ವೆಸ್ಟಿಗೇಷನ್ ಮಾಡಿ, ಇನ್ವೆಸ್ಟಿಗೇಷನ್ನು ಎವಿಡೆನ್ಸು ಎಲ್ಲ ಕಲೆಕ್ಟ್ ಮಾಡಿನೇ ಅವನ್ನ ಅರೆಸ್ಟ್ ಮಾಡೋದು. ಸುಮ್ಮನೆ ಮಾಡೋದಿಲ್ಲ. ಈಗ ಏನು ಪೊಲೀಸರಿಗೆ ತಲೆ ಕೆಟ್ಟಿರ್ತದ ಸುಮ್ಮನೆ ತಂದು ಅರೆಸ್ಟ್ ಮಾಡಲಿಕ್ಕೆ. ಈ ಕಸ್ಟಡಿ ಕೇಳಿದ್ದೀವಿ, ಕಸ್ಟಡಿ ಯಾಕೆ ಕೇಳ್ತಾರೆ? ಅವ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತ ತಿಳ್ಕೊಂಡು ಕಸ್ಟಡಿ ಕೇಳ್ತಾರೆ. ಇಲ್ಲಾಂದ್ರೆ ಕಸ್ಟಡಿ ಕೇಳೋ ಅವಶ್ಯಕತೆ ಏನಿದೆ? ಅರೆಸ್ಟ್ ಮಾಡೋ ಅವಶ್ಯಕತೆ ಏನಿದೆ? ಸೊ ಇದೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಲ್ಲೇ ಮಾಡಿರ್ತಾರೆ. ಎಲ್ಲ ನಮ್ಮ ನಾಗರಾಜರು ಹೇಳೋದ ಪ್ರಕಾರ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಈ ಟವರ್ ಲೊಕೇಶನ್ ಚೇಂಜ್ ಮಾಡಿ ನೋಡ್ತಾರೆ. ಟವರ್ ಲೊಕೇಶನ್ದಲ್ಲಿ ಆರೋಪಿಗಳು 11 ಮಂದಿ ಮೊಬೈಲು ಒಂದಲ್ಲೂ ಆ ಜಾಗದಲ್ಲಿ ಇದ್ದರೆ ಎಲ್ಲರೂ ಅಲ್ಲಿ ಇದ್ದಾರೆ ಅಂತ ಅರ್ಥ. ಸೀನ್ ಆಫ್ ಅಫೆನ್ಸ್ದಲ್ಲಿ ಎಲ್ಲರೂ ಇದ್ದಾರೆ ಅಂತ ಅರ್ಥ. ಅದ್ರದ್ದು ಸೋಕೋ ಟೀಮ್ ಇವತ್ತು ಅದೇ ಒಂದು ವಿಚಾರವನ್ನು ಎಲ್ಲ ರೀತಿಯಿಂದಲೂ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಪ್ರಶ್ನೆ ಕೇಳಿದಿರಿ, ಅರೆಸ್ಟ್ ಮಾಡಬೇಕಾದ್ರೆ ಇವತ್ತು ಸುಪ್ರೀಂ ಕೋರ್ಟ್ದು ಸಾಕಷ್ಟು ಗೈಡ್ಲೈನ್ಸ್ ಇದೆ. ಕಾಸ್ ಆಫ್ ರೀಸನ್ ಫಾರ್ ಅರೆಸ್ಟ್ ತೋರಿಸ್ಬೇಕು ರೈಟಿಂಗಲ್ಲಿ, ಜೊತೆಗೆ ಅವರು ಬೇಕಾದವರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಹೇಳಬೇಕು.
ಆಗ ಮಾತ್ರ ಇಟ್ಸ್ ಎ ವ್ಯಾಲಿಡ್ ಅರೆಸ್ಟ್, ಇಲ್ಲಾಂದರೆ ಇಟ್ಸ್ ಇಲ್ಲಿಗಲ್ ಅರೆಸ್ಟ್. ಎಷ್ಟೋ ಸೀರಿಯಸ್ ಕೇಸುಗಳಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟೇನೆ ವಜಾ ಮಾಡಿದ್ದಾರೆ. ಹೌದು. ಯಾಕೆ ಒಂದೇ ಒಂದು ರೀಸನ್ನು, ಅವರಿಗೆ ವೆನ್ ಯು ಆರ್ ಅರೆಸ್ಟಿಂಗ್ ಹಿಮ್ ಯು ಆರ್ ನಾಟ್ ಇನ್ಫಾರ್ಮ್ಡ್ ಹಿಮ್ ಅಬೌಟ್ ದಿ ರೀಸನ್ ಫಾರ್ ಅರೆಸ್ಟ್. ಆದ್ದರಿಂದ ಭಾಳ ಸೂಕ್ಷ್ಮದ ಕೆಲಸ ಇದು. ಕ್ರಾನಾಲಜಿಕಲಿ ಒಂದು ಚಾಚು ತಪ್ಪದೆ ಕೆಲಸ ಮಾಡಬೇಕು ಪೊಲೀಸರು. ಈಗ ಇವರೇನೋ ಹೇಳ್ತಾ ಇದ್ದಾರೆ ಸೆಲೆಬ್ರಿಟಿ ಕೇಸು, ಈ ಕೇಸ್, ದೇರ್ ಇಸ್ ನಥಿಂಗ್ ಲೈಕ್ ದಟ್. ಪೊಲೀಸಲ್ಲಿ ಅಥವಾ ಲಾ ಬುಕ್ಕಲ್ಲಿ ಇರೋದು ಒಂದೇ ಒಂದು ಕೇಸು, ಕ್ರೈಮ್ ಅಂದರೆ ಇಟ್ ಈಸ್ ಅ ಕ್ರೈಮ್ ಅಗೇನ್ಸ್ಟ್ ದಿ ಸ್ಟೇಟ್.